ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಸಿಂಹರಾಶಿಯ ಮಾರ್ಚ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಸಿಂಹರಾಶಿಯವರಿಗೆ ಈ ಮಾರ್ಚ್ ಹೇಳುವಂಥದ್ದು ಒಂದು ಅತ್ಯುತ್ತಮವಾದಂತಹ ಮಾಸ. ಈ 2020 ಮತ್ತು 2025ರಲ್ಲಿ ಆರಂಭದಿಂದ 14ನೇ ತಾರೀಕುವರೆಗೂ ಗುರು ನಿಮ್ಮ ಕರ್ಮಸ್ಥಾನದಲ್ಲಿ ಇರುವಂಥದ್ದು. ಇದರಿಂದ ಏನಾಗ್ತದೆ ಅಂತಂದರೆ ಅಧಿಕವಾದಂತಹ ಒಂದು ಲಾಭ ಉಂಟಾಗುವಂಥದ್ದು. ಅದು ಸ್ಪೆಷಲಿ ಹೇಳಬೇಕು ಅಂತಂದರೆ ಈ ವ್ಯಾಪಾರಸ್ಥರಿಗೆ ಮತ್ತು ಬಿಸ್ನೆಸ್ ಮಾಡುವಂಥವರಿಗೆ ಹಾಗೂ ಕೆಲವೊಂದಿಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂಥ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಕೂಡ ಈ ಗುರು ಕರ್ಮಸ್ಥಾನದಲ್ಲಿರಬೇಕಾದ್ರೆ ಇಂಥದ್ದೆಲ್ಲ ಒಂದು ಲಾಭದ ಗುಣಮಟ್ಟ ಅಧಿಕವಾಗುವಂಥದ್ದು ಆಗ್ತದೆ. ತದನಂತರ 11ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತದೆ. ಇದರಿಂದ ನಿಮಗೆ ಒಂದು ನಷ್ಟ ಪರಿಹಾರ ಆಗುವಂಥದ್ದು ಮತ್ತು ಹೇರಳವಾದಂಥ ಒಂದು ಅಭಿವೃದ್ಧಿ ಆಗುವಂಥದ್ದು. ಯಾವುದೇ ಫೀಲ್ಡಲ್ಲಾಗಿರಲಿ, ನೀವು ಮಾಡ್ತಿರುವಂಥ ಒಂದು ಉದ್ಯೋಗದಲ್ಲಾಗಿರಲಿ, ಅದು ಪ್ರೈವೇಟ್ ಆಗಿರಲಿ ಅಥವಾ ಒಂದು ಗೌರ್ಮೆಂಟ್ ಸೆಕ್ಟರ್ ಆಗಿರಲಿ, ಅದೇ ರೀತಿಯಾದ ಒಂದು ಬಿಸ್ನೆಸ್ಸು ಕೂಡ ಆಗಿರಲಿ, ತುಂಬ ಒಳ್ಳೆಯದಾಗಿರುವಂಥದ್ದು. ಈ ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದು ಉತ್ತಮವಾದಂಥ ಒಂದು ಪದವಿ ಸಿಗುವಂಥದ್ದು, ವೃದ್ಧಿಯಾಗುವಂಥದ್ದು, ಶುಭ ಯೋಗ ಕೂಡ ಬರುವಂಥದ್ದು ಆಗ್ತದೆ. ಉನ್ನತ ಪದವಿ ಅಂತಂದರೆ ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಒಂದು ಪ್ರಮೋಷನ್ ಆಗ್ಬೋದು, ಅಥವಾ ನೀವು ಮಾಡ್ತಿರುವಂಥ ಒಂದು ಉದ್ಯೋಗದಲ್ಲಿ ನಿಮ್ಮ ಒಂದು ಪ್ರಾಜೆಕ್ಟು ಸಕ್ಸಸ್ಫುಲ್ಲಾಗಿ ಪಾಸಾಗುವಂಥದ್ದು, ಅಥವಾ ನಿಮ್ಮ ಬೋರ್ಡ್ ಮಟ್ಟದಲ್ಲಿ ಅದು ಪಾಸಾಗುವಂಥದ್ದು, ಅದರಿಂದ ಒಂದು ನಿಮಗೆ ಉನ್ನತವಾದಂಥ ಒಂದು ಪದವಿ ಸಿಗುವಂಥದ್ದು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ನಿಮ್ಮ ಕಾರ್ಯದ ಮೂಲಕ ಒಂದು ಗುರುತು ಕಂಡುಹಿಡಿಯುವಂಥದ್ದು, ನೀವು ಯಾರು ಅಂತ ತಿಳಿಯುವಂಥದ್ದು, ನಿಮ್ಮ ಟ್ಯಾಲೆಂಟ್ ಬಗ್ಗೆ ಎಲ್ಲ ಕಂಪ್ನಿಯವರಿಗೂ ಕೂಡ ಗೊತ್ತಾಗುವಂಥದ್ದು ಖಂಡಿತವಾಗಲೂ ಇಂತಹ ಒಂದು ಕಾರ್ಯ ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ. ಮುಂದೆ ನೋಡೋದಿದ್ದರೆ ಶುಭ ಯೋಗ ಅಂತಂದರೆ ನಿಮಗೆ ಒಂದು ಈ ಮಾರ್ಚ್ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ಸಮಯ ಕೂಡ ಬರುವಂಥದ್ದು. ಈ ಮದುವೆ ಆಗದೇ ಇದ್ದವರಿಗೆ ಒಂದು ಮದುವೆ ಭಾಗ್ಯ ಅಂತ ಬರುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯ ಮಾಡಬೇಕು ಅಂತಂದರೆ ಒಂದು ಧಾರ್ಮಿಕ ಕಾರ್ಯ ಮಾಡುವಂತಹ ಒಂದು ಶುಭಗಳಿಗೆ ಈ ಮಾರ್ಚ್ ಮಾಸ ಆಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲ. ವಿದ್ಯಾರ್ಥಿಗಳಿಗೆ ಈ ಮಾರ್ಚ್ ತಿಂಗಳಲ್ಲಿ ಉತ್ತಮವಾದಂತಹ ಫಲನೇ ಇದೆ, ಸ್ಪೆಷಲಿ ಸಿಂಹರಾಶಿಯವರಿಗೆ. ಆದರೆ ನಿಮಗೆ ಒಂದು ಮಾತು ಹೇಳಬೇಕು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಚ್ಚರಿಕೆಯೂ ಕೂಡ. ಫಲ ಏನೋ ಉತ್ತಮವಾಗಿದೆ, ಆದರೆ ನಿಮ್ಮ ಶ್ರಮನೂ ಕೂಡ ಅಷ್ಟೇ ಅಗತ್ಯ ಈ ಮಾರ್ಚ್ ತಿಂಗಳಲ್ಲಿ ಕಂಡು ಬರ್ತದೆ. ನೀವೇನಾದರೂ ಎಡವು ಬಿಟ್ಟು ನೀವು ಓದಲಿಲ್ಲ ಅಥವಾ ಬರೀಲಿಲ್ಲ, ನೀವು ಸ್ಟಡೀಸ್ ಮಾಡಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಲೂ ಕೂಡ ಈ ತಿಂಗಳಲ್ಲಿ ಕಷ್ಟ ಆಗ್ಬೋದು. ನೀವು ಮಾಡುವಂತಹ ಒಂದು ವಿದ್ಯಾಭ್ಯಾಸ ಏನಿದೆ ಅದರಲ್ಲಿ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಖಂಡಿತವಾಗ್ಲೂ ನಿಮ್ಮ ಕಠಿಣ ಪರಿಶ್ರಮ ಅಗತ್ಯವಾಗಿರುತ್ತದೆ. ವ್ಯಾಜ್ಯಗಳು ಇತ್ಯರ್ಥ. ನಿಮಗೆ ಯಾರಿಗೆಲ್ಲ ಬಂದುಬಿಟ್ಟು ಈ ಭೂಮಿ ಸಂಬಂಧಪಟ್ಟಂತೆ ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳೇನು ಕೋರ್ಟಲ್ಲಿ ನಡೀತಾ ಇತ್ತು, ಅಥವಾ ನಿಮ್ಮ ದಾಯವಾದಿ ಬಂಧುಗಳಲ್ಲೇನು ನಡೀತಾ ಇತ್ತು, ಇತ್ಯರ್ಥ ಆಗುವಂಥದ್ದು. ಕೋರ್ಟಲ್ಲಿದ್ದರೆ ಆ ಕೇಸ್ ನಿಮ್ಮ ಕಡೆಗೆ ಆಗುವಂಥದ್ದು. ನಿಮ್ಮ ದಾಯವಾದಿಗಳಲ್ಲಿ ಒಂದು ಮಾತಿಗೆ ಮಾತು ಬೆಳ್ಕೊಂಡು ಸ್ವಲ್ಪ ಮುಂದೂಡ್ತಾ ಇದ್ದರೆ ಅದನ್ನು ಕೂಡ ಈಡೇರುವಂಥದ್ದು ಈ ತಿಂಗಳಲ್ಲಿ ಆಗ್ತದೆ. ಸಾಂಸಾರಿಕ ಜೀವನ ಉತ್ತಮ. ಯಾರಿಗೆಲ್ಲ ಸಿಂಹರಾಶಿಯವ್ರದ್ದು ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಇತ್ತು, ಸ್ಪೆಷಲಿ ನಾನು ಸಿಂಹರಾಶಿಯವರಿಗೆ ಹೇಳ್ತೀನಿ, ಕೆಲವೊಂದಿಷ್ಟು ಡಾಮಿನೇಟಿಂಗ್ ಕ್ಯಾರೆಕ್ಟರೇ ಬಂದುಬಿಟ್ಟು ನಿಮ್ಮ ಸಂಸಾರದಲ್ಲಿ ಕಿರಿಕಿರಿ ಉಂಟು ಮಾಡ್ತದೆ. ಅದನ್ನು ನೀವು ಸರಿಪಡಿಸ್ಕೋಬೇಕು. ಕೆಲವೊಂದಿಷ್ಟು ಹೆಂಡತಿ ಜೊತೆಗೆ ನಾನು ಅನ್ನುವಂಥದ್ದು ಇರಲೇಬಾರ್ದು, ಅಥವಾ ಹೆಂಡತಿ ಆಗಿದ್ದರೂ ಕೂಡ ಅಷ್ಟೇ, ಗಂಡನ ಜೊತೆಗೆ ನಾನು ಹೇಳುವಂಥದ್ದು ಇರಬಾರ್ದು. ಈ ಸಾಂಸಾರಿಕ ಕುಟುಂಬದಲ್ಲಿ ನಾನು ಅನ್ನುವಂಥದ್ದು ಯಾವಾಗ ಬರ್ತದೋ ಆವಾಗ ಸ್ವಲ್ಪ ಕಿರಿಕಿರಿ, ಗೊಂದಲಗಳು, ಗಲಾಟೆಗಳು ನಡೀತಾನೆ ಇರ್ತದೆ. ಅದಕ್ಕೇ ನಾನು ಹೇಳೋದನ್ನು ಬಿಟ್ಟುಬಿಡಿ. ಆದರೆ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಒಂದು ಸಂಸಾರ ಉತ್ತಮವಾಗಿರುವಂಥದ್ದು ಮತ್ತು ನಿಮ್ಮ ಜೀವನದ ಒಂದು ಅಭಿವೃದ್ಧಿಯ ಘಟ್ಟ ಅಂದ್ಕೊಂಡು ಹೇಳ್ಬೋದು. ಸಂಗಾತಿಯ ಜೊತೆಗೆ ಮುಕ್ತರಾಗಿರಿ, ಯಾವುದನ್ನು ಕೂಡ ಮುಚ್ಚಿಡೋಕೆ ಹೋಗಬೇಡಿ. ಗಂಡ ಹೆಂಡತಿ ಕೂತ್ಕೊಂಡು ಯಾವುದೇ ಕೆಲಸ ಮಾಡೋದಿದ್ರೂ ಕೂಡ ಸಮಾಲೋಚನೆ ಮಾಡಿ. ನಾನು ಮೇಲೋ ನೀನು ಮೇಲೋ ಅಂದ್ಕೊಂಡ್ಬಿಟ್ಟು ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುಕ್ತವಾಗಿರಿ, ಯಾವುದೇ ಗುಟ್ಟು ಇಟ್ಕೊಳ್ಳೋಕೆ ಹೋಗಬೇಡಿ. ಹೆಂಡತಿ ಆದರೆ ಗಂಡನ ಹತ್ರ ಯಾವುದು ಗುಟ್ಟು ಇಟ್ಕೋಬೇಡಿ, ಗಂಡ ಆದರೆ ಹೆಂಡತಿ ಹತ್ರ ಯಾವುದನ್ನು ಗುಟ್ಟು ಇಟ್ಕೋಬೇಡಿ. ಸಿಂಹರಾಶಿಯವರು ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಮನೆಯಲ್ಲಿ ಸಂತಸ. ದೂರದ ಊರಲ್ಲಿ ನಿಮ್ಮ ಅಕ್ಕ ತಂಗಿಯಂದಿರಿದ್ದರೆ ನಿಮ್ಮ ಮನೆಗೆ ಬರುವಂಥದ್ದು, ಅಥವಾ ಅಣ್ಣ ತಮ್ಮಂದಿರಿದ್ದರೆ ನಿಮ್ಮ ಮನೆಗೆ ಬರುವಂಥದ್ದು, ನೀವೆಲ್ಲ ಒಂದು ಸ್ಥಳದಲ್ಲಿ ಒಗ್ಗೂಡುವಂಥದ್ದು, ಮತ್ತು ನೀವೆಲ್ಲ ಒಂದು ಸುಂದರವಾದಂತಹ ಒಂದು ಸಮಯವನ್ನು ಕಳೆಯುವಂತಹ ಭಾಗ್ಯ ಈ ಮಾರ್ಚ್ ತಿಂಗಳಲ್ಲಿದೆ. ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ಬೋದು ನಿಮಗೆ. ಒಂದು ನೋವಿಗೆ ಸಂಬಂಧಪಟ್ಟಂತಹ ಹಳೆಯ ನೋವುಗಳಿದ್ದರೆ ಸ್ವಲ್ಪ ಉಲ್ಬಣಗೊಳ್ಳುವಂಥದ್ದು,
ಅಥವಾ ಕೆಲವೊಬ್ಬರಿಗೆ ಈ ಮೈಗ್ರೇನ್ ಅಂತ ಸಮಸ್ಯೆ ಇದ್ದರೆ ಅದು ಬರುವಂಥದ್ದು ಆಗ್ತದೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಆರೋಗ್ಯದ ಕಡೆಗೆ ಗಮನ ಕೊಡಿ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಇದೊಂದು ಉತ್ತಮವಾದಂಥ ಒಂದು ಮಾಸ. ಸಿಂಹರಾಶಿಯವರು ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರಿಗೆಲ್ಲ ಈ ಮಾರ್ಚ್ ಹೇಳುವಂಥದ್ದು ಉತ್ತಮವಾದಂಥ ಮಾಸ. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿದ್ರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಕೈಗೂಡುವಂಥದ್ದು. ಯಾಕಂತಂದರೆ ಗುರು ನಿಮ್ಮ ಬಲಕ್ಕಿರುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಉದ್ಯೋಗದಲ್ಲಿ, ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಪರಿಶ್ರಮ ಅಗತ್ಯ. ನೀಟಾಗಿ ಜನರ ಜೊತೆಗೆ ಬೆರೆತು ಅವರನ್ನು ಅರ್ಥ ಮಾಡ್ಕೊಂಬಿಟ್ಟು ನೀವು ಅವ್ರ ಜೊತೆಗೆ ಟೈಅಪ್ ಆಗಿ. ಸುಮ್ಮನೆ ಒಂದು ಒಟ್ರಾಶಿಗೆ ಹೋಗ್ಬಿಟ್ಟು ಟೈಅಪ್ ಆಗಿಬಿಟ್ಟು ಆ ವ್ಯಕ್ತಿ ಅಂತ ಅಂದ್ಕೊಂಡು ಗೊತ್ತಿಲ್ಲದೇ ಟೈಅಪ್ ಆಗಿಬಿಟ್ಟು ಲಾಸ್ ಆಗ್ಬೋದು. ಅದಕ್ಕಾಗಿ ಈ ತಿಂಗಳಲ್ಲಿ ಈ ಬಿಸ್ನೆಸ್ ಮೆನ್ಗಳಿಗೆ ಉತ್ತಮವಾಗಿದೆ. ಸದುಪಯೋಗ ಪಡಿಸ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಯಾರೆಲ್ಲ ಸಿಂಹರಾಶಿಯವರು ಜಮೀನು ತೊಗೋಬೇಕು ಅಂದ್ಕೊಂಡಿದ್ದವರು, ಒಂದು ಸೈಟ್ ತೊಗೋಬೇಕು ಅಂತಿದ್ದವರು, ಅಥವಾ ಒಂದು ಫಾರ್ಮ್ ಹೌಸ್ ತೊಗೋಬೇಕು ಅಂತಿದ್ದವರು, ಇಲ್ಲ ಅಂತಂದರೆ ಈ ಭೂ ಸಂಬಂಧಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಅತ್ಯುತ್ತಮವಾಗಿದೆ. ನೀವು ಈ ಮಾರ್ಚ್ ತಿಂಗಳಲ್ಲಿ ಭೂಮಿಯನ್ನು ಖರೀದಿ ಮಾಡ್ಬೋದು. ಇದರಿಂದ ಉತ್ತಮವಾದಂಥ ಒಂದು ಪ್ರತಿಫಲ, ಉತ್ತಮವಾದಂಥ ಒಂದು ಲಾಭ ಎಲ್ಲನೂ ನಿಮಗೆ ಬರ್ತದೆ. ಆದರೆ ಒಂದು ಸ್ವಲ್ಪ ಎಚ್ಚರಿಕೆ ಮಾತು, ಇದೆಲ್ಲ ಜನರಲ್ ನಾನು ಹೇಳ್ತಾ ಇರೋದು. ರಿಯಲ್ ಎಸ್ಟೇಟ್ ಅಂತಂದರೆ ಒಂದೇ ಸೈಟು 3-4 ಜನರಿಗೆ ಸೇಲ್ ಮಾಡಿಬಿಟ್ಟು 5ನೇ ವ್ಯಕ್ತಿ ನೀವಾಗೋಕ್ಕೆ ಹೋಗಬೇಡಿ. ಇದರ ರೆಕಾರ್ಡ್ ಇಟ್ಕೊಂಡು ನೀಟಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ನಾವು ದಯವಿಟ್ಟು ಕೊಂಡುಕೊಳ್ಳುವಂಥದ್ದಾಗಿರಲಿ, ಯಾವುದೇ ಒಂದು ವಹಿವಾಟು ಮಾಡೋದಾಗಿರಲಿ ಇಟ್ಕೊಳ್ಳಿ. ಸಿಂಹರಾಶಿಯಲ್ಲಿ ಈ ಮಾರ್ಚ್ ತಿಂಗಳಲ್ಲಿ ಕುಜಗ್ರಹ ಹೇಳುವಂಥದ್ದು ಏಕಾದಶ ಭಾವದಲ್ಲಿರುವಂಥದ್ದು. ಕುಜಗ್ರಹ ಏಕಾದಶ ಭಾವದಲ್ಲಿದ್ದರೆ ಏನೆಲ್ಲ ಆಗ್ತದೆ ಅಂತ ಕೇಳಿದರೆ, ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದರೂ ಕೂಡ ಈ ಮಾರ್ಚ್ ತಿಂಗಳಲ್ಲಿ ನೀವೇ ಅಲ್ಲಿ ಒಂದು ಕೇಂದ್ರ ಬಿಂದು ಆಗುವಂಥದ್ದು, ನೀವೇ ಒಂದು ಅಲ್ಲಿ ನಾಯಕನ ಸ್ಥಾನನ ಪಡ್ಕೊಳ್ಳುವಂಥದ್ದು, ಒಂದು ಲೀಡರ್ಶಿಪ್ನ ನಿಮ್ಮ ಕೈಗೆ ಬರುವಂಥದ್ದು ಆಗ್ತದೆ. ಬಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಇರ್ತೀರ ಮಾರ್ಚಲ್ಲಿ. ನೀವು ಯಾವುದೇ ಕೆಲಸ ಮಾಡಿ, ಒಂದು 10-15 ಜನ ಸೇರ್ಕೊಂಡು ಕೆಲಸ ಮಾಡುವಂಥ ಪ್ಲೇಸ್ ಆಗಿರಲಿ, ಅಥವಾ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋದರೂ ಕೂಡ ನಿಮ್ಮ ಮೇಲೇ ಜನರ ಕಣ್ಣಿರ್ತದೆ. ಖಂಡಿತವಾಗ್ಲೂ ನಿಮ್ಮ ಅಟೆನ್ಷನ್ನು ಜನರ ಮೇಲೆ ಇರಲಿ. ಯಾರು ನಮಗೆ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಹೇಳುವಂಥದ್ದು ನೀವು ಕೂಡ ಏಕಾಗ್ರತೆಯಿಂದ ನೋಡ್ತಾ ಇರಿ. ನಿಮ್ಮ ನಡವಳಿಕೆಯೂ ಕೂಡ ಅಷ್ಟೇ ಚೆನ್ನಾಗೇ ಇರಲಿ. ಹೊಗಳಿಕೆಯ ಮಹಾಪುರ ಬರುವಂಥದ್ದು ನಿಮಗೆ. ಇಷ್ಟು ದಿನ ಯಾರೆಲ್ಲ ನಿಮ್ಗೆ ಹೇಳ್ತಾಯಿದ್ರು ಅವನಿಂದನೇ ಕೆಟ್ಟೋಯ್ತು, ಅವನಿಂದನೇ ಕೆಲಸ ನಿಂತೋಯ್ತು ಹೇಳುವಂಥದ್ದೆಲ್ಲ ನಿಮಗೆಲ್ಲ ಯಾರ್ಯಾರಿಗೆಲ್ಲ ಆಗಿತ್ತಲ್ಲ ಅವಮಾನಗಳು, ಅದೆಲ್ಲ ದೂರ ಆಗಿಬಿಟ್ಟು ಈ ಮಾರ್ಚ್ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ, ಇವನಿಂದನೇ ಕೆಲಸ ಆಗಿರೋದು, ಇವನೇ ನಮ್ಗೆ ಆ ಕೆಲಸ ಮಾಡಿಕೊಟ್ಟಿರೋದು. ಇವನ್ ಅದು ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಆಗಿರಲಿ, ಅಥವಾ ಯಾವುದೇ ಒಂದು ಬಿಸ್ನೆಸ್ ಫೀಲ್ಡ್ ಆಗಿರಲಿ, ಬರೀ ನನ್ನ ಕೆಲಸದ ಬಗ್ಗೆ ಅಂದ್ಕೊಂಡೇ ಹೇಳ್ತಾ ಇಲ್ಲ. ಒಂದು ಸಹಾಯ ಹಸ್ತ ಚಾಚುವಂಥದ್ದು, ಅಥವಾ ನೀವು ಸಹಾಯ ಹಸ್ತ ಚಾಚಿದ್ದು ಅದರಿಂದ ನಿಮಗೆ ಹೊಗಳಿಕೆಯ ಮಹಾಪುರ ಬರ್ತದೆ. ತಾವು ಅದನ್ನು ಆನಂದಿಸಬಹುದು ಈ ಮಾರ್ಚ್ ತಿಂಗಳಲ್ಲಿ. ಆದರೆ ಅದನ್ನು ತಲೆಗೆ ಹತ್ತಿಸ್ಕೊಳ್ಳೋಕೆ ಹೋಗಬೇಡಿ. ಈ ಹೊಗಳಿಕೆ ಹೇಳುವಂಥದ್ದು, ಈ ಹೊಗಳಿಕೆ ಅಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಒಂಥರ ಸ್ಲೀಪಿಂಗ್ ಟ್ಯಾಬ್ಲೆಟ್ ಇದ್ದಂಗೆ. ಅದು ತಗೊಂಡಷ್ಟೊತ್ತು ನಮ್ಗೆ ನಿದ್ರೆ ಬರ್ತದೆ. ಕೆಲವೊಬ್ಬರಿಗೆ ಅದೆಲ್ಲ ಅಡಿಕ್ಟ್ ಆಗಿರ್ತೀರ. ಅದಕ್ಕೆ ಈ ಹೊಗಳಿಕೆ ಹೇಳುವಂಥದ್ದು ತಲೆಗೆ ಹತ್ತಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಆವಾಗಲೇ ಹೇಳಿದೆ, ಕುಜನಿಂದ ಉತ್ತಮವಾದ ಲಾಭಗಳೇ ಇದೆ ಅಂದ್ಕೊಂಡು. ಅದೇ ರೀತಿಯಾಗಿ ಕುಜಗ್ರಹ ಕೆಲವೊಂದು ಸಮಯದಲ್ಲಿ ನಮಗೆ ಉತ್ತಮವಾದಂಥದ್ದೇ ಕೊಡೋದು. ಯಾಕಂತಂದರೆ ಈಗ ಏಕಾದಶ ಭಾವದಲ್ಲಿ ಇರೋದರಿಂದ ನಿಮಗೆ ಹಣಕಾಸು ಸ್ಥಿತಿಗತಿ ಒಂದು ಉತ್ತಮವಾದಂಥದ್ದು. ಹಣಕಾಸು ಉತ್ತಮವಾಗಿ ಹೇರಳವಾಗಿ ಬರ್ತದೆ ಈ ಮಾರ್ಚ್ ತಿಂಗಳಲ್ಲಿ. ನೀವೇನೇ ಸಣ್ಣ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಲಾಭ ಬರುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ಒಂದು ಮನಸ್ಸಿಗೆ ಸಂತೋಷ ಕೊಡುವಂತಹ ಕೆಲವೊಂದು ಕೆಲಸ ಕಾರ್ಯಗಳು ನಡೀತದೆ. ಅದು ಯಾವ ರೀತಿ ಅಂತಂದರೆ, ನೀವು ಎಷ್ಟೋ ವರ್ಷದಿಂದ ನಾನು ಇದು ತಗೋಬೇಕಾಗಿತ್ತು ಅಥವಾ ನಾನು ಇದನ್ನು ಮಾಡಬೇಕಾಗಿತ್ತು ಹೇಳುವಂಥದ್ದು ನಿಮ್ಮ ಮನಸ್ಸಲ್ಲಿ ಒಂದು ಕೊರಗಿತ್ತು. ಈ ಥರ ನಾನೊಂದು ಕಾರ್ ಪರ್ಚೇಸ್ ಮಾಡಬೇಕು, ಅಥವಾ ಭೂಮಿ ಪರ್ಚೇಸ್ ಮಾಡಬೇಕು, ಅಥವಾ ಮನೆ ಕಟ್ಟಬೇಕು ಹೇಳುವಂಥದ್ದು. ಈ ಮಾರ್ಚ್ ತಿಂಗಳಲ್ಲಿ ಅದೆಲ್ಲ ಆಗೋದ್ರಿಂದ ನಿಮಗೆ ಮನಸ್ಸಿಗೆ ಒಂದು ಸಂತೋಷ ಸಿಗುವಂಥದ್ದು, ಒಂದು ನೆಮ್ಮದಿ ಸಿಗುವಂಥದ್ದು, ಒಂದು ಉಲ್ಲಾಸ ಸಿಗುವಂಥದ್ದು. ಈ ಸಂತೋಷ, ನೆಮ್ಮದಿ, ಉಲ್ಲಾಸ ಹೇಳುವಂಥದ್ದೆಲ್ಲ ನಿಮ್ಮ ಮನಸ್ಸಿಗೆ ಬಂತು ಅಂತಂದರೆ ಆವಾಗ ನಿಮ್ಮ ಎಂಟೈರ್ ಕುಟುಂಬ ಕೂಡ ಚೆನ್ನಾಗೇ ಇರ್ತದೆ. ಒಡ ಹುಟ್ಟಿದವರಿಂದ ಲಾಭ, ನಿಮ್ಮ ಒಡ ಹುಟ್ಟಿದವರಿಂದ ಲಾಭ ಆಗುವಂಥದ್ದು. ಕೆಲವೊಬ್ಬರು ಅಣ್ಣ ತಮ್ಮಂದಿರೇ ಶೇರ್ ಬಿಟ್ಟು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಾಗಿರ್ತೀರ, ಅವರಿಂದ ಕೂಡ ಒಂದು ಲಾಭನ ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕೆಲವೊಂದಿಷ್ಟು ನೀವು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂದ್ಕೊಂಡು ಹೇಳಬೇಕಾದ್ರೆ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಅಕ್ಕ ಆಗಿರಲಿ, ತಂಗಿ ಆಗಿರಲಿ, ಅಣ್ಣ ಆಗಿರಲಿ, ತಮ್ಮ ಆಗಿರಲಿ, ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ಒಂದು ಲಾಭಗಳು ಬರುವಂಥದ್ದು, ಅವರಿಂದ ಒಂದು ಸಹಾಯ ಹಸ್ತ ಚಾಚುವಂಥದ್ದೆಲ್ಲ ಆಗ್ತದೆ. ಅದನ್ನು ನೀವು ಉಪಯೋಗ ಮಾಡ್ಕೊಳ್ಳಿ. ನೀವು ಮಾಡುವಂಥ ಕೆಲಸಗಳಲ್ಲಿ ಜಯ. ನೀವೇನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕೆಲಸದಲ್ಲೆಲ್ಲ
ಜಯ ಪ್ರಾಪ್ತಿಯಾಗುವಂಥದ್ದು, ಉತ್ತಮವಾದಂಥ ಫಲಪ್ರಾಪ್ತಿಯಾಗುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ನೀವು ಅಂತಂದರೆ, ನೀವು ಮಾಡುವಂಥ ಕೆಲಸನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಯಾವ ದಾರಿಲಿ ಹೋದರೆ ನಮಗೆ ಸುಲಭ ಆಗ್ತದೆ ಅಥವಾ ಯಾವ ದಾರಿಲಿ ಹೋದರೆ ಕಷ್ಟ ಆಗ್ತದೆ ಹೇಳೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಏಕಾಏಕಿ ನನಗೆ ಒಳ್ಳೇದಾಗ್ತದೆ ಅಂದ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಆಳ ನೋಡ್ದೇ ಗುಂಡಿಗೆ ಧುಮ್ಕೋದಲ್ಲ, ಅಥವಾ ಆಳ ನೋಡ್ದೇ ಸಮುದ್ರಕ್ಕೆ ಹೋಗ್ಬಿಟ್ಟು ಧುಮ್ಕೋದಲ್ಲ. ಅದನ್ನು ನೋಡಿ ಅರ್ತು ತಿಳಿದು ಕೆಲಸನ ಮಾಡಿ ಖಂಡಿತವಾಗ್ಲೂ ಲಾಭ ನಿಮ್ಗಾಗ್ತದೆ. ನಂತರ ಸ್ತ್ರೀಯರ ವಿಚಾರಕ್ಕೆ ಬಂದರೆ, ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ಒಂದು ರಹಸ್ಯವಾದಂತಹ ಗುಟ್ಟನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಗಂಡಂದಿರಾದರೆ ಅವ್ರ ಹತ್ರ ಮುಕ್ತವಾಗಿರಿ. ಯಾವುದೇ ವಿಷಯ ಇರಲಿ ಮುಕ್ತವಾಗಿ ಹೇಳ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದೇ ಆಗ್ತದೆ. ಏನಾದರೂ ನೀವು ಕೆಲವೊಂದಿಷ್ಟು ರಹಸ್ಯಗಳನ್ನು ಗುಟ್ಟಾಗಿಡೋಕೆ ಹೋದರೆ ಅದು ಸ್ವಲ್ಪ ಮಟ್ಟಿಗೆ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಅದಕ್ಕೆ ವಿಶೇಷವಾಗಿ ಸ್ತ್ರೀಯರಿಗೆ ನಾನು ಹೇಳ್ತಾ ಇರೋದು, ಈ ಮಾರ್ಚ್ ತಿಂಗಳಲ್ಲಿ ಯಾವುದೇ ಒಂದು ರಹಸ್ಯನ ಮುಚ್ಚಿಡೋಕೆ ಹೋಗಬೇಡಿ. ಅದು ಗಂಡ ಹೆಂಡತಿಯಾಗಿರಲಿ ಅಥವಾ ಕೆಲವೊಂದಿಷ್ಟು ಜನ ಎಂಗೇಜ್ಮೆಂಟ್ ಆಗಿ ಒಂದು ವರ್ಷ ಬಿಟ್ಟು ಮದುವೆ ಆಗಲಿಕ್ಕೆ ಪ್ಲ್ಯಾನಲ್ಲಿದ್ದವರು, 5 ತಿಂಗಳೋ 6 ತಿಂಗಳ ಬಿಟ್ಟು ಒಳ್ಳೆಯ ದಿನ ನೋಡಿಬಿಟ್ಟು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದವರು ಕೂಡ ಯಾವುದೇ ಒಂದು ರಹಸ್ಯನ ಮುಚ್ಚಿಡೋಕೆ ಹೋಗಬೇಡಿ. ಈ ರಹಸ್ಯ ಮುಚ್ಚಿಟ್ರೆ ಎಲ್ಲೋ ಒಂದು ಕಡೆಗೆ ಅನುಮಾನದ ಹುತ್ತಗಳು ಬೆಳೆಯುವಂಥ ಸಾಧ್ಯತೆ ಇದೆ. ಹುಷಾರಾಗಿರಿ. ಓವರಾಲ್ ನೋಡೋದಿದ್ದರೆ ಈ ಸಿಂಹರಾಶಿಯವರಿಗೆ ಈ ಮಾರ್ಚ್ ಹೇಳುವಂಥದ್ದು ಮಹಾಲಕ್ಷ್ಮಿನೇ ನಡ್ಕೊಂಡ್ಬಂದು ನಿಮ್ಮ ಮನೆಯೊಳಗಡೆ ಕೂತ್ಕೊಳ್ಳೋಷ್ಟು ಮಟ್ಟಿಗೆ ಅಧಿಕ ಲಾಭಗಳಿದೆ. ಅದನ್ನು ನೀಟಾಗಿ ಉಪಯೋಗ ಮಾಡಿಕೊಳ್ಳಿ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ಅತಿಯಾದಂಥ ಒಂದು ಪ್ಲ್ಯಾನ್ ಬೇಸ್ಡ್ ಮೇಲೇ ನೀವು ನಿಮ್ಮ ಕೆಲಸಗಳು ಮಾಡಿ ಅಂತ ಹೇಳ್ತಾ, ಈ ಮಾರ್ಚ್ ಹೇಳುವಂಥದ್ದು ನಿಮಗೆ ಒಳ್ಳೆಯದನ್ನೇ ಮಾಡ್ತದೆ. ಎಲ್ರಿಗೂ ಮತ್ತೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.